ನಮ್ಮ ಬೆಂಗಳೂರಲ್ಲಿ ಹೆಂಗಾಗಿದೆ ಅಂತಂದರೆ ವೀಕೆಂಡ್ ಎಲ್ಲಾದರೂ ಹೋಗಬೇಕಾದ್ರೆ ಅಯ್ಯೋ ಹೋಗಬೇಕಾ ಅಂತ ಯೋಚನೆ ಮಾಡಬೇಕಾಗತ್ತೆ. ಏನಂತಂದರೆ ಒಂದು ತುಂಬ ಟ್ರಾಫಿಕ್ ಇರುತ್ತೆ, ಇನ್ನೊಂದು ಎಲ್ಲ ಕಡೆ ತುಂಬ ಜನ ಇರ್ತಾರೆ. ಈ ಥರ ಇದ್ದಾಗ ಶಾಪಿಂಗ್ ಮಾಡೋದು ನನಗೊಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ನನಗೆ ಸಾಮಾನ್ಯ ಕಾಮಾಗಿರಬೇಕು, ಜನ ಕಮ್ಮಿ ಇರಬೇಕು, ಆಗ ಹೊರಗೆ ಹೋಗೋಕ್ಕೆ ಇಷ್ಟ ಆಗುತ್ತೆ. ಹಾಗಾಗಿ ಈ ಥರ ಶಾಪಿಂಗ್ ಮಾಡಬೇಕಾದ್ರೇನೋ ಅಥವಾ ದಿನಸಿ ಸಾಮಾನು ತೊಗೊಳ್ಬೇಕಂದ್ರೇನೋ ನಾನೇನು ಮಾಡ್ತೀನಿ, ವೀಕ್ ಡೇ ಅಥವಾ ವಾರದ ದಿನ ಹೋಗಿ ತೊಗೊಂಡು ಬಂದ್ಬಿಡೋದು ಬೆಸ್ಟ್ ಅಂತ. ಹೋಗೋದೇನೋ ಮನೇಲಿ ರೇಷನ್ ಖಾಲಿಯಾಗಿದೆ ಎಲ್ಲ ತೊಗೊಂಡು ಬರೋಣ ಅಂತ ಹೋಗಿರ್ತೀವಿ. ಆದರೆ ಅಲ್ಲಿ ಹೋಗಿ ದಿನಸಿ ಸಾಮಾನುಗಳಿಗಿಂತ ಬೇರೆ ಬೇರೆ ಡಿಸ್ಟ್ರಾಕ್ಷನ್ಗಳೇ ಜಾಸ್ತಿ. ಮುಂಚೆ ಎಲ್ಲ ಮನೆಗೆ ಸಾಮಾನು ಬೇಕು ಅಂತಂದರೆ ಪಟ್ಟಿ ಬರಿಬೇಕಾಗಿತ್ತು. ಅಮ್ಮ ಹೇಳೋರು ಇದಿಷ್ಟು ಕೆ ಜಿ ಅದಷ್ಟು ಕೆ ಜಿ ಬರಿ ಅಂತ ಹೇಳಿ ಅದನ್ನು ತೊಗೊಂಡೋಗಿ ಅಂಗಡಿ ಕೊಟ್ಟರೆ ಅವರೆಲ್ಲ ಪ್ಯಾಕ್ ಮಾಡಿ ಇಟ್ಟಿರೋರು, ನಾವು ತೊಗೊಂಡು ಬರ್ತಾಯಿದ್ವಿ. ಆದರೆ ಈಗ ನಾವೇ ನೋಡಿ ಯಾವ್ದು ಬೇಕೋ ಅದನ್ನು ತೊಗೊಂಡು ಎಷ್ಟು ಬೇಕೋ ಅಷ್ಟು ತೊಗೊಂಡು ಬರ್ಬೋದು. ನಿಮಗೆಲ್ಲ ಯಾವ್ದು ಇಷ್ಟ? ಅಂಗಡಿಗೆ ಹೋಗಿ ಸಾಮಾನು ನೋಡಿ ತೊಗೊಂಡು ಬರೋದು ಅಥವಾ ಲಿಸ್ಟ್ ಕೊಟ್ಟು ಸಾಮಾನು ತರಿಸ್ಕೊಳ್ಳೋದು ಯಾವುದು ಅಂತ ಮರೀದಂಗೆ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ?